ಟ್ರೇಡರ್ಸ್ ಮಾಡಿರೋದು ಒಳ್ಳೆ ಸುಳಿ ಕೆಟ್ಟ ಸುಳಿ ಅನ್ನೋದು. ನಾರ್ತ್ ಇಂಡಿಯಾದಲ್ಲಿ ಹೋದ್ರೆ ಇದು ಕೆಟ್ಟ ಸುಳಿ ಅಂತ ಹೇಳಿ ಕುದುರೆ ಕಮ್ಮಿಯಲ್ಲಿ ಖರೀದಿ ಮಾಡ್ತಾರ. ಅದೇ ಸುಳಿ ದಕ್ಷಿಣ ಭಾರತದಲ್ಲಿ ಬಂದ್ರೆ ಇದು ಒಳ್ಳೆ ಸುಳಿ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ ಜಾಸ್ತಿ ರೇಟ್ ಅಲ್ಲಿ ಮಾಡ್ತಾರೆ. ಎಕ್ಸ್ಪೀರಿಯನ್ಸ್ ಇರೋನ್ನ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಎಕ್ಸ್ಪೀರಿಯನ್ಸ್ ಎಸ್ ಅಂತ ನೋಡ್ರಿ, ಅದು ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ತಗೋಬೇಕು. ಸೊ ಅದು ಬಹಳ ಮೋಸ. ಕುದುರೆ ವ್ಯಾಪಾರ ಅಂತ ಪೊಲಿಟಿಕ್ಸ್ ಅಲ್ಲಿ ಬಂದಿದೆಯಲ್ಲ ವರ್ಡ್. ಏನಾದ್ರು ಪ್ರಾಬ್ಲಮ್ ಆದ್ರೆ ಅಥವಾ ಮೆಜಾರಿಟಿ ಕಮ್ಮಿ ಇದ್ರೆ ಅಥವಾ ಏನಾದ್ರು ಇದ್ರೆ ರೆಸಾರ್ಟ್ ರಾಜಕಾರಣ ಮಾಡ್ತಾರಲ್ಲ, ಆ ತರ ಕುದುರೆ ವ್ಯಾಪಾರ ನಡೀತದೆ ಅಂತಾರ ನೋಡಿ. ಕೆಲವೊಂದೆಲ್ಲ ಇರ್ತವೆ, ಹೇಳೋದು ಹೇಳಾರ್ದು ಅದ್ರಲ್ಲಿ ಇರ್ತವೆ. ಹಂಗೆ ಕುದುರೆ ವ್ಯಾಪಾರದಲ್ಲೂ ಇದು ಇದ್ದೇ ಇದೆ. ಟ್ರೈನ್ ಅಪ್ ಇದಕ್ಕೆ ಗ್ರೌಂಡ್ ಮ್ಯಾನರ್ಸ್ ಕಲ್ಸೋದು. ನಾವು ಚಲ್ ಅಂದ್ರೆ ನಡಿಬೇಕು, ಬಸ್ ಅಂದ್ರೆ ಸ್ಟಾಪ್ ಮಾಡ್ಬೇಕು. ಒಂದ್ ಸ್ಮಾಲ್ ರಬ್ಬರ್ ಲಗಾಮ್ ಬರುತ್ತೆ, ಸುಮ್ಮನೆ ಬಾಯಲ್ಲಿ ಲಗಾಮ್ ತಗೊಳ್ಳೋದು ಹ್ಯಾಬಿಟ್. ಕಾಲು ಒದಿತಾವ, ಹಿಂದಿನ ಕಾಲು ಎತ್ತಲಿಕ್ ಬಿಡಲ್ಲ, ಇದೆಲ್ಲ ಹ್ಯಾಬಿಟ್ ಆಗ್ಬೇಕು. ಡೈಲಿ ನಾವು ಕಾಲು ಎತ್ತಿ ಇದೆಲ್ಲ ಕ್ಲೀನ್ ಮಾಡ್ಬೇಕು. ಸರ್ ಇದು ಭೀಮಾ ಅಂತ, ಇದು ಸಿಂಧಿ ತಳಿ ಕುದುರೆ. ಇದು ನಾ ಹೇಳಿದಲ್ಲ ಚಾಲ್ ರೈಡಿಂಗ್ ಅಲ್ಲಿ ಪರ್ಫೆಕ್ಟ್ ಚಾಲ್ ರೈಡಿಂಗ್ ಸಿಂಧಿ ತಳಿ ಇದು. ಖಂಡಿತ. ಈಗ ನೆಕ್ಸ್ಟ್ ಇದ್ರದ್ದು ಚಾಲ್ ರೈಡಿಂಗ್ ನೋಡೋಣ ಹೆಂಗಿರುತ್ತೆ ಅಂತಂದ್ರೆ ಸರ್ ರೈಡ್ ಮಾಡಿ ತೋರಿಸ್ತಾರೆ. ಸರಿ ಸರ್ ಇದು ಹೇಳಿ ಸರ್. ಇದು ಮಾರ್ವಾಡಿ ತಳಿ ಕಾವೇರಿ ಅಂತ, ಪ್ಯೂರ್ ಮಾರ್ವಾಡ್ ಕ್ವಾಲಿಟಿ. ಪ್ರೆಗ್ನೆಂಟ್ ಸರ್ ಈಗ ಇವಳು ಪ್ರೆಗ್ನೆಂಟ್ ಇದ್ದಾಳೆ, 8th ಮಂತ್. ಪ್ರೆಗ್ನೆಂಟ್ ಇರೋರು ರೈಡ್ ಮಾಡಲ್ಲ? ಇಲ್ಲ, 8 ತಿಂಗಳ ತನಕ ರೈಡ್ ಮಾಡ್ತೀವಿ ನಾವು ಲೈಟ್ ಆಗಿ. ಈಗ ಕಮ್ಮಿ ವರ್ಕೌಟ್ ಕೊಡ್ತಾ ಇದೀವಿ. ಮೊದ್ಲು 8ನೇ ತಿಂಗಳು 8 ತಿಂಗಳು ಸ್ಟಾರ್ಟ್ ಆಗೋವರೆಗೂ ರೈಡಿಂಗ್ ಮಾಡ್ಬೇಕು, ಮಾಡೇಬೇಕು, ವರ್ಕ್ ಕೊಡಬೇಕು ಅವಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಹ್ಯೂಮನ್ಸ್ ಅಲ್ಲಿ ವಾಕಿಂಗ್ ಮಾಡಂತ ಹೇಳ್ತಾರೆ ಪ್ರೆಗ್ನೆಂಟ್ ಇದ್ದಾಗ ಲೇಡೀಸ್ಗೆ. ಯಾಕೆ ಹೇಳ್ತಾರೆ? ಡೆಲಿವರಿ ನಾರ್ಮಲ್ ಆಗ್ಲಿ ಅಥವಾ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರ್ಲಿ ಅಂತ, ಹೆಲ್ತ್ ಚೆನ್ನಾಗಿರ್ಲಿ, ಫಿಟ್ನೆಸ್ ಇರ್ಲಿ ಅಂತ. ಸೊ ಇನ್ ಮುಂದೆ 8 ತಿಂಗಳು ಆದ್ಮೇಲೆ ರೈಡಿಂಗ್ ಕೊಡಲ್ಲ, ಜಸ್ಟ್ ಅವಕ್ಕೆ ಫ್ರೀ ಬಿಡ್ತೀವಿ. ಫ್ರೀ ಬಿಟ್ಟು ತಾನೇ ಓಡಾಡ್ಕೊಂಡು ಬರ್ಬೇಕು. ಆಮೇಲೆ ಕೆಲವೊಂದು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಅದೆಲ್ಲ ಕೊಡ್ತಾ ಇರ್ತೀವಿ. ಎಲ್ಲ ಇರುತ್ತೆ, ಮಲ್ಟಿವಿಟಮಿನ್, ಕ್ಯಾಲ್ಸಿಯಂ. ಬಟ್ ನೋಡಿ ಸರ್ ತುಂಬಾ ಶಾಂತವಾಗಿ ಸರ್. ಬಟ್ ಗಂಡು ಕುದುರೆಗಳು ಶಾಂತವಾಗಿರಲ್ಲ ಅಂತ ಹೇಳ್ತಾರೆ. ಇಲ್ಲ, ನೀವು ಅವಕ್ಕೆ ಮೊದ್ಲಿನ ಹಿಡಿದು ಹೆಂಗ್ ಸಾಕ್ತಿರಿ ಹಂಗೆ ಅವ್ರ ಮೂಡಿರುತ್ತೆ. ಓಕೆ, ನೀವು ಮೊದ್ಲಿನ ಹಿಡಿದು ಹೊಡೆದು ಬಡ್ದು ಅವಕ್ಕೆ ಅಗ್ರೆಷನ್ ಇಂದ ಸಾಕಿದ್ರೆ ಅಥವಾ ಕೆಲಸ ಕೊಡದೆ ಹಂಗೆ ಗಂಡು ಕುದುರೆಗೆ ಇಟ್ರಿ, ಗಂಡು ಕುದುರೆ ಕೆಲಸ ಬೇಕೇ. ದಿವಸ ಅದಕ್ಕೂ 8-10 ಕಿಲೋಮೀಟರ್ ಕೆಲಸ ಕೊಡಬೇಕು ಗಂಡು ಕುದುರೆಗೆ. ಅಷ್ಟು ಓಡಿಸ್ಲೇಬೇಕು. ನ್ಯಾಚುರಲ್ ಅಲ್ಲಿ ಜಂಗಲ್ ಅಲ್ಲಿ ಅದು ಎವಲ್ಯೂಷನ್ ಅಲ್ಲಿ ದಿವಸ ಅವಕ್ಕೆ ಬಿಟ್ರೆ ಗ್ರೇಸಿಂಗ್ ಮಾಡ್ತಾ ಮಾಡ್ತಾ 30ರಿಂದ 40 ಕಿಲೋಮೀಟರ್ ಮ್ಯಾಕ್ಸಿಮಮ್ ಅಷ್ಟು ಓಡಾಡ್ತಾವ ಕುದುರೆಗಳು. ಕುದುರೆ ಅಷ್ಟು ಓಡಾಡ್ಲಿಕ್ಕೆ ಹುಟ್ಟಿರೋದು. ಅವು ಅಥ್ಲೆಟಿಕ್ ಎನಿಮಲ್ ಇದು. ಅವಕ್ಕೆ ಅಷ್ಟು ವರ್ಕ್ ಬೇಕೇ. ನೀವು ಅಷ್ಟು ವರ್ಕ್ ಕೊಡ್ಲಿಲ್ಲ ಅಂದ್ರೆ ತಿಂದು ಒಂದೇ ಕಟ್ಟಿದಲ್ಲೇ ತಿಂದು ಎನರ್ಜಿ ಬಿಲ್ಡಪ್ ಆಗುತ್ತೆ. ಅಷ್ಟು ಎನರ್ಜಿ ಎಲ್ಲಿಂದ ಹೊರಗೆ ಹಾಕ್ಬೇಕು? ಅದು ನಿಮ್ಮ ಮೇಲೆ ಅಗ್ರೆಷನ್ ತೋರಿಸುತ್ತೆ. ಅದು ಹೆಂಗಾದ್ರೂ ಅದನ್ನ ಚಾನಲೈಸ್ ಮಾಡ್ಬೇಕು. ಅಟ್ಲೀಸ್ಟ್ ರೈಡಿಂಗ್ ಮಾಡಿಲ್ಲ ಅಂದ್ರೂ ಲಂಜಿಂಗ್ ಅಂತ ಇರುತ್ತೆ, ಹಗ್ಗ ಹಿಡಿದು ಸೆಂಟ್ರಲ್ ನಿಂತು ರೌಂಡ್ ಓಡಿಸೋದು. ಅದಕ್ಕೆ ಒಟ್ಟ ಸ್ವೆಟ್ ಔಟ್ ಮಾಡಿಸ್ಬೇಕು. ನೀವು ಸುಮ್ನೆ ನೀವು ನಿಂತಲ್ಲೇ ನೀವು ಮನೆಯಲ್ಲೇ ಕೂತಿ ಊಟ ಮಾಡಿರಿ ಒಂದ್ 4 ದಿವಸದಾಗೆ ನಿಮ್ಗೆ ಲಾಕ್ಡೌನ್ ಅಲ್ಲಿ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ಬೇಕು, ಜಗಳ ತಂಟೆ ಮನೆಯಲ್ಲಿ. ಸೊ ಆತರ ಆಗುತ್ತೆ. ಅವಕ್ಕೂ ವರ್ಕ್ ಕೊಡ್ಬೇಕು. ಎಕ್ಸರ್ಸೈಸ್ ಇಸ್ ಇಂಪಾರ್ಟೆಂಟ್. ಇದು ಕಾವೇರಿ, ಅದು ಭೀಮಾ, 2 ನದಿಗಳ ಹೆಸರು. ಅಖಂಡ ಕರ್ನಾಟಕ ಇದು ನೋಡ್ರಿ. ಭೀಮಾ ಉತ್ತರ ಕರ್ನಾಟಕ, ಇದು ಮಾರ್ವಾಡಿ, ಇದು ಕಾವೇರಿ ದಕ್ಷಿಣ ಕರ್ನಾಟಕ. ಎಲ್ಲಿಂದ ತಗೊಂಡ್ಬಂದಿದ್ದು ಸರ್? ಇದು ಪುಷ್ಕರ್ದು, ಅದು ಜೈಸಲ್ಮೇರ್. ಕುದುರೆಗಳದ್ದು ಫ್ಯಾಷನ್ ಉತ್ತರ ಭಾರತ ಜಾಸ್ತಿ ಅನ್ಸುತ್ತಲ್ಲ ಸರ್? ನಾ ಹೇಳಿ ಹಂಗೇನಿಲ್ಲ, ಇಲ್ಲಿ ದಕ್ಷಿಣ ಭಾರತದಲ್ಲಿ ಕಡಿಮೆ ಆಗಿದೆ. ವಿಜಯನಗರ ಸಾಮ್ರಾಜ್ಯದಲ್ಲಿ 40,000 ಪಡೆ ಇತ್ತು, ಕುದುರೆ ಪಡೆ. 40,000 ಕುದುರೆಗಳದು. ಆಮೇಲೆ ಇಲ್ಲೆಲ್ಲ ಕುದುರೆ ಉತ್ತರ ಕರ್ನಾಟಕದಲ್ಲಿ ಬಹಳ ಇದ್ದು ಮೊದ್ಲೆಲ್ಲ. ಅದ ಹೆಂಗೆ ಈ ಕಡೆ ಎಲ್ಲ ನಮ್ ಡ್ರೈ ಕ್ಲೈಮೇಟ್ ಅಲ್ಲ, ಅವಕ್ಕೆ ಹೊಂದ್ಕೊಳ್ತವೆ. ಉತ್ತರ ಭಾರತದಲ್ಲಿ ಯಾಕೆ ಜಾಸ್ತಿ ಅಂತಂದ್ರೆ ಅಲ್ಲೇ ರಾಜಸ್ಥಾನ ಮತ್ತೆ ಆ ಸೈಡ್ ಎಲ್ಲ ಮಾರ್ವಾಡಿ ಬ್ರೀಡ್ ಕೆಲವೊಂದು ಅಲ್ಲಿಂದೇ ಸ್ವಲ್ಪ ಸ್ಪ್ರೆಡ್ ಆಗಿದೆ. ಆಮೇಲೆ ಇಲ್ಲಿನೂ ಇತ್ತು ಹಿಂದಕ್ಕೆ. ಮೊದ್ಲೆಲ್ಲ ಒಂದೊಂದು ಹಳ್ಳಿಯಲ್ಲಿ 2-3 ಕುದುರೆ ಇರ್ತಿದ್ವು, 3 ಮನೆ. ಅವಾಗ ಈಗೆಲ್ಲ ಕಮ್ಮಿ ಆಗ್ತಾ ಇದೆ. ಸೊ ಇವಾಗ ಮತ್ತೆ ಬೆಳೀತಾ ಇದೆ ಸ್ಲೋಲಿ. ಮೊದ್ಲೆಲ್ಲ ನಾವು ನೋಡುವಾಗ, ನಾವು ಸಣ್ಣರಿದ್ದಾಗೆಲ್ಲ ಈ ಬೆಳೆಗಾರೆಲ್ಲ ಬಳಿ ಮಲಾರ ಹಾಕ್ಯಂಡ್ ಕುದುರೆ ಮೇಲೆ ಬರ್ತಿದ್ರು. ಸೊ ಅದೆಲ್ಲ ಹೋಗ್ಬಿಡುತ್ತೆ ಅಂತ ಹಳೆಯದೆಲ್ಲ. ಇದು ಬನ್ನಿ ಸರ್, ಅಲ್ಲಿ ಇದೆ ತೋರ್ಸೋಣ. ಇದು ಕಟ್ಟಾಕದ ಈಗ? ಇಲ್ಲ, ಬಟ್ ನಾವು ತುಂಬಾ ಬೆಳಗ್ಗೆ ಬಂದಿರೋದ್ರಿಂದ ಇನ್ನೂ ಕೆಲಸಗಳು ನಡೀತಾ ಇದೆ, ಕ್ಲೀನಿಂಗ್ ನಡೀತಾ ಇದೆ. ನಾವು ಬೆಳಗ್ಗೆ ಬಂದಿದ್ದೀವಿ, ಕ್ಲೀನಿಂಗ್ ಪ್ರೊಸೀಜರ್ ನಡೀತಾ ಇತ್ತು. ಸೊ ಇದು ಸ್ಟಾಲಿಯನ್ ನೋಡಿ, ಇದು ಸ್ಟಾಲಿಯನ್ ಇದೆ. ಇದು ಬಂದ್ಬಿಟ್ಟು ಮಾರ್ವಾಡಿ ಬ್ರೀಡ್, ಪ್ಯೂರ್ ಮಾರ್ವಾಡಿ. ಇದು 4 ವರ್ಷ 5 ವರ್ಷ, 4ರಿಂದ 5 ವರ್ಷ. ಲೆಂತ್ ಕಡಿಮೆ ಇದೆ. ಅದೇ ಜೆನೆಟಿಕ್ಸ್, ತಾಯಿ ತಂದೆ ಹೆಂಗಿರ್ತಾರೆ ಹಂಗೆ. ನಮ್ಗೆ ರೈಡಿಂಗ್ ಸ್ಕೂಲ್ ಅಲ್ಲಿ ಬಹಳ ಟಾಲ್ ಕುದುರೆಯಲ್ಲಿ ಹತ್ತಕ್ಕೆ ಇಳಿಯಕ್ಕೆ ಹೊಸ ರೈಡರ್ಸಿಗೆ ಇದಾಗತ್ತೆ, ಕಷ್ಟ ಆಗತ್ತೆ. ಸೊ ಅದೇ 64 ಹೈಟ್ ಇದೆ. ಮ್ಯಾಕ್ಸಿಮಮ್ ಐಡಿಯಲ್ ಫಾರ್ ರೈಡಿಂಗ್ ಇಸ್ 60 ಹೈಟ್, 60-61 ಹೈಟ್. ಒಳ್ಳೆ ರೈಡಿಂಗ್, ಹತ್ತಕ್ಕೆ ಇಳಿಯಕ್ಕೆ ಈಸಿ. ಮನೆ ಮ್ಯಾಲಿಂದ ಬಿದ್ರೆ ಹೆಂಗ್ ಪೆಟ್ಟು ಬಡಿತದೆ, ಕಾಂಪೌಂಡ್ ಮೇಲಿಂದ ಬಿಟ್ಟಿದ್ರೆ ಹೆಂಗ್ ಪೆಟ್ಟು ಬಡಿತದೆ, ಅದು ಡಿಫ್ರೆನ್ಸ್. ಸೊ ಹೈಟ್ ಇದು 60 ಹೈಟ್ ಇದೆ.
60 ಹೈಟ್ ಇದೆ. ಈಸಿಯಾಗಿ ಹತ್ಬೋದು. ಈಸಿ ಹತ್ತೋದು ಇಳಿಯೋದು. So, ಇನ್ನು ಬೆಳೆ ಇನ್ನೊಂದು 1 ಇಂಚ್ ಮಾಡ್ಬೋದು. ಇದು 6 ವರ್ಷ ತನಕ ಕುದುರೆ ಹೈಟ್ ಮಾಡ್ತವೆ. ಒಂದು ಕುದುರೆ ಈಗ ಮರಿ ಇರೋದ್ರಿಂದ ಹಿಡಿದು ಅದರ ರೈಡಿಂಗ್ ಈಗ ಅಂತಂದ್ರೆ ಎಷ್ಟು ಏಜ್ ವರ್ಗು ಬೆಸ್ಟ್ ಏಜ್? ಬನ್ನಿ, ಒಳ್ಳೆ ಕ್ವಶನ್. ಮರಿ ತೋರಿಸ್ತೀನಿ ನಿಮಗೆ, ಅದ್ರ ಬಗ್ಗೆ ಹೇಳ್ತೀನಿ. ಇದು ನೋಡಿ, ಇದು ಪ್ಯೂರ್ ಮಾರ್ವಾಡ್ ಪಂಚಕಲ್ಯಾಣಿ ಪ್ಯೂರ್ ಮಾರ್ವಾಡ್ ಇದೆ. ಇದು ಶೇರ ಅಂತ. ಇದು 7 ತಿಂಗಳದು ಮರಿ. ಇದು ಇವಾಗ ನೋಡಿ ಹೈಟ್ ನಿಮ್ ಹೆಗ್ಲಿಗಿದೆ. ಇಲ್ಲ ನಾನು ತಗೊಂಡಿರೋದು. ಈಗ ಮರಿ ಇದೆ, ಇದಕ್ಕೆ ಏನಾದ್ರು 7 ತಿಂಗಳು, ಇದಕ್ಕೆ 3 ವರ್ಷ ಆಗೋ ತನಕ ಇದ್ರ ಮೇಲೆ ಕೂಡಬಾರ್ದು. ಕೂಡಂಗಿಲ್ಲ. ಅಲ್ಲಿವರೆಗೂ ಏನ್ ಟ್ರೈನ್ ಅಪ್ ಮಾಡೋದು ಸರ್? ಟ್ರೈನ್ ಅಪ್ ಇದಕ್ಕೆ ಗ್ರೌಂಡ್ ಮ್ಯಾನರ್ಸ್ ಕಲ್ಸೋದು. ಕೈಯಲ್ಲಿ ಹಗ್ಗ ಹಿಡ್ಕೊಂಡು ಹೋಗಿ ನಾವು ಚಲ್ ಅಂದ್ರೆ ನಡಿಬೇಕು, ಬಸ್ ಅಂದ್ರೆ ನಿಲ್ ಸ್ಟಾಪ್ ಮಾಡ್ಬೇಕು. ಆಮೇಲೆ ಈಗ ಇನ್ನು ಲಂಜಿಂಗ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಇನ್ನೊಂದು 1 ವರ್ಷ ಆದ್ಮೇಲೆ 12 ತಿಂಗಳು 15 ತಿಂಗಳ ಆದ್ಮೇಲೆ ಲಂಜಿಂಗ್ ಸ್ಟಾರ್ಟ್ ಮಾಡ್ತೀವಿ. ಲಂಜಿಂಗ್ ಅಂದ್ರೆ ಹಗ್ಗ ಹಿಡ್ಕೊಂಡು ರೌಂಡ್ ತಿರುಗಿಸೋದು, ರೈಟ್ ಸೈಡ್ ಲೆಫ್ಟ್ ಸೈಡ್ ಈಕ್ವಲ್ ಸರ್ಕಲ್ಸ್. ಸೊ ಲಂಜಿಂಗ್, ಗ್ರೌಂಡ್ ಮ್ಯಾನರ್ಸ್, ಆಮೇಲೆ ಲಗಾಮ್ ತಗೊಳ್ಳೋದು. ಇನ್ನ ಲಗಾಮ್ ಹಾಕಿಲ್ಲ ಇದಕ್ಕೆ ನಾವು. 1 ವರ್ಷ 15 ತಿಂಗಳ 15 ಮಂತ್ಸ್ ಆದ್ಮೇಲೆ ಜಸ್ಟ್ ಒಂದು ಸ್ಮಾಲ್ ರಬ್ಬರ್ ಲಗಾಮ್ ಬರುತ್ತೆ. ಸುಮ್ಮನೆ ಬಾಯಲ್ಲಿ ಲಗಾಮ್ ತಗೊಳ್ಳೋದು ಹ್ಯಾಬಿಟ್. ಆಮೇಲೆ ಹೂಫ್ ಕ್ಲೀನಿಂಗು, ಇದಕ್ಕೆ ಗ್ರೂಮಿಂಗ್ ಏನು ಗೊತ್ತಿರಲ್ಲ. ಗ್ರೂಮಿಂಗ್ ಮಾಡೋದು, ಅದಕ್ಕೆ ಹ್ಯಾಬಿಟ್ ಮಾಡಿಸ್ಬೇಕು ನಾವು. ಮೈಯ ಮೇಲೆ ಎಲ್ಲ ಬ್ರಷ್ ಆಡಿಸೋದು, ಮೈ ತೊಳೆಯೋದು. ಆಮೇಲೆ ಕಾಲು ಎತ್ತಿ ಕಾಲು ಹಿಡಿಯೋದು. ಮೊದ್ಲೆಲ್ಲ ಕಾಲು ಒದಿತಾವ, ಹಿಂದಿನ ಕಾಲು ಎತ್ತಲಿಕ್ಕೆ ಬಿಡಲ್ಲ. ಸೊ ಇವಾಗ ನೋಡಿ ಹಿಂಗೆ ಇದೆಲ್ಲ ಹ್ಯಾಬಿಟ್ ಆಗ್ಬೇಕು. ಡೈಲಿ ನಾವು ಕಾಲು ಎತ್ತಿ ಇದೆಲ್ಲ ಕ್ಲೀನ್ ಮಾಡ್ಬೇಕು. ಇಲ್ಲಾಂದ್ರೆ ಇವು ಹಂಗೆ ಬಿಟ್ಟು 3 ವರ್ಷ ಆಗೋ ತನಕ ಅಂದ್ರೆ ಆಮೇಲೆ ಹಿಂದಿನ ಕಾಲು ಮುಟ್ಲಿಕ್ಕೆ ಹೋದ್ರೆ ಒತ್ತು ಬಿಡ್ತಾವ. ಸೊ ಅದಕ್ಕೆ ಮತ್ತೆ ಅವಾಗ ಮಾಡೋದು ಕಷ್ಟ ಆಗತ್ತೆ. ಈಗಿಂದಾನೇ ನಾವು ಟ್ರೈನಿಂಗ್ ಸ್ಟಾರ್ಟ್ ಮಾಡ್ಬೇಕು. ಮರಿ ಇದ್ರಾಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ಬೇಕು. ಎಲ್ಲರೂ ಕುದುರೆ ಸಾಕಾಣಿಕೆ ಮಾಡೋರು ಪ್ರತಿಯೊಬ್ಬರು ಒಂದು ಕುದುರೆಯನ್ನ ಸಾಕಾಣಿಕೆ ಮಾಡೋಕ್ಕಿಂತ ಮುಂಚೆ ಇದ್ರದ್ದೆಲ್ಲ ಟ್ರೈನ್ ಅಪ್ ಮಾಡೇ ಮಾಡ್ತಾರೆ. ಅದಕ್ಕೆ ನಾವು ಹಾರ್ಸ್ಮನ್ಶಿಪ್ ಕಲ್ಸೋದು. ಬಂದ್ ಕೂಡ್ಲೆ ಕುದುರೆ ಮೇಲೆ ಹತ್ತಕ್ ಬಿಡಲ್ಲ. ಇವೆಲ್ಲ ಕಲಿಬೇಕು. ಆಮೇಲೆ ಕುದುರೆದೆಲ್ಲ ಮಾಹಿತಿ ಬಂದ ಮೇಲೆ ನೀವು ಸೇಫ್ ರೈಡರ್ ಆಗ್ತೀರಿ ಅವಾಗ. ಇವೆಲ್ಲ ಸಣ್ಣ ಕುದುರೆ ಇದ್ದಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ಎಸ್ ಅದೇ ನಮ್ ಸ್ಟೂಡೆಂಟ್ಸಿಗೂ ಅದೇ ಒಂದು ಇಂಗ್ಲಿಷ್ ಅಲ್ಲಿ ಪ್ರವರ್ಬ್ ಇದೆ, ದ ಮೋರ್ ಯು ಸ್ವೆಟ್ ಇನ್ ಪೀಸ್ ದ ಲೆಸ್ ಯು ಬ್ಲೀಡ್ ಇನ್ ವಾರ್. ಅಂದ್ರೆ ಪೀಸ್ ಟೈಮ್ ಅಲ್ಲಿ ಎಷ್ಟು ನೀವು ಬೆವಿತೀರಿ, ಬೆವರು ಅಂದ್ರೆ ಮೆಹನತ್ ಎಷ್ಟು ಮಾಡ್ತೀರಿ ಸೈನಿಕರಿಗೆ, ಎಷ್ಟು ನೀವು ಪೀಸ್ ಟೈಮ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಬೆವರು ಸುರಿಸ್ತೀರಿ, ಅಷ್ಟು ನೀವು ಯುದ್ಧ ಇದ್ದಾಗ ರಕ್ತ ಕಮ್ಮಿ ಸುರಿಸ್ತೀರಿ. ಈಗ ಸುಮ್ ಕೂತು ಹೋಗಿ ಯುದ್ಧಕ್ಕೆ ಹೋದ್ರೆ ರಕ್ತಾನೇ ಬರುತ್ತೆ ನಿಮ್ದು. ಇದು ಕಾಠಿಯಾವಾಡಿ ತಳಿ. ಇದು ಬಂದ್ಬಿಟ್ಟು ಹೈಟ್ 59 ಇಂಚ್ ಅಷ್ಟೇ. 59 60 ಇಂಚ್ ಈಗೀಗ ಕೆಲವೊಂದು ಬರ್ತಾ ಇದೆ. 59 60 ದಾಟಿತಂದ್ರೆ ಅದು ಮಿಕ್ಸ್ ಬ್ರೀಡ್ ಅಂತ ತಿಳ್ಕೊಬೇಕು. ಪ್ಯೂರ್ ಕಾಠಿಯಾವಾಡಿ ಬ್ರೀಡ್ ಬಂದ್ಬಿಟ್ಟು 59 ಹೈಟ್. ಕರೆಕ್ಟ್ ಹೈಟ್ ಬ್ರೀಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಇರುತ್ತೆ. ಎಲ್ಲಾ ಬ್ರೀಡ್ ಇಂದ ಬ್ರೀಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಡಿಫೈನ್ಡ್ ಆಗಿದೆ ಗವರ್ಮೆಂಟ್ ಬಾಡಿಯಲ್ಲಿ. ಸೊ 50 ಆಮೇಲೆ ಜಡ್ಜಿಂಗ್ ಅಲ್ಲಿನು ಹಾರ್ಸ್ ಶೋಸ್ ಅಲ್ಲಿನು ಇದು 59 ಹೈಟ್ ಗೆ ಕಾಠಿಯಾವಾಡಿ ಅಂತಾರೆ. ಇದು ಫಿಮೇಲ್ ಹಾರ್ಸ್ ಕಾಠಿಯಾವಾಡಿ. ಇದು ಗುಜರಾತ್ ಬ್ರೀಡ್. ಇದು ಹಾರ್ಸ್ ರೈಡಿಂಗ್ ಯಾವ್ದಾದ್ರು ಕಾಂಪಿಟೇಷನ್ ಆತರ ಇದ್ದಾಗ ಇದೆಲ್ಲ ವಿಚಾರ ಮಾಡ್ತಾರೆ ಸರ್? ಹೌದು, ಎಲ್ಲ ಬ್ರೀಡ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿ ಅಲ್ಲಿ ಪಾಯಿಂಟ್ಸ್ ಕೊಡ್ತಾರೆ. ಒಳ್ಳೆ ಜಡ್ಜಸ್ ಇರ್ತಾರೆ. EFI ಅಂತಿದೆ, ಈಕ್ವೆಸ್ಟರ್ನ್ ಫೆಡರೇಷನ್ ಆಫ್ ಇಂಡಿಯಾ ಅಂತಿದೆ. IHSI ಅಂತಿದೆ, ಬಾಡಿ ಇಂಡಿಜಿನಸ್ ಹಾರ್ಸ್ ಸೊಸೈಟಿ ಆಫ್ ಇಂಡಿಯಾ ಅಂತಿದೆ. ಮಾರ್ವಾಡಿ ಹಾರ್ಸ್ ಸೊಸೈಟಿ ಅಂತ ಒಂದಿದೆ. ಸೊ ಎಲ್ಲ ಸೊಸೈಟೀಸ್ ಕೆಲವೊಂದು ಡೆಸಿಗ್ನೇಟೆಡ್ ಜಡ್ಜಸ್ ಇರ್ತಾರೆ. ಜಡ್ಜಸ್ಸಿಗೂ ಜಡ್ಜಿಂಗ್ ಸಲುವಾಗಿ ಟ್ರೈನಿಂಗ್ ಇರುತ್ತೆ. ಅದು ಎಲ್ಲ ಮಾಡಿರ್ತಾರೆ ಅವರು. 2 ಸ್ಟಾರ್ ಜಡ್ಜ್, 3 ಸ್ಟಾರ್ ಜಡ್ಜಸ್, ಎಂಡ್ಯೂರೆನ್ಸ್ ಚಾಂಪಿಯನ್ಶಿಪ್ ಜಡ್ಜಸ್ ಬೇರೆ ಇರ್ತಾರೆ, ಹಾರ್ಸ್ ಶೋ ಜಡ್ಜಸ್ ಬೇರೆ ಇರ್ತಾರೆ. ಸೊ ಈ ತರ ಬಂದು ಆ ಎಲ್ಲ ಪಾಯಿಂಟ್ಸ್ ಬ್ರೀಡ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿ ಬ್ರೀಡ್ ಇದು ಪ್ಯೂರ್ ಇದೆ ಅಥವಾ ಇಂಪ್ಯೂರ್ ಇದೆ ಅದು ಗೊತ್ತಾಗ್ಬಿಡುತ್ತೆ. ಅದ್ರ ಪ್ರಕಾರ ಪಾಯಿಂಟ್ಸ್ ಕೊಟ್ಬಿಟ್ಟು ಜಡ್ಜಿಂಗ್ ಮಾಡ್ತಾರೆ. ಮಾರ್ವಾಡಿ ಕುದುರೆ ಬಂದ್ಬಿಟ್ಟು ಹೈಟ್ ಮ್ಯಾಕ್ಸಿಮಮ್ 64 to 65 ಇಂಚಸ್. 65 ಇವಾಗ ಕನ್ಸಿಡರ್ ಮಾಡ್ತಾ ಇದಾರೆ. ಮೊದಲು 64 ಲಾಸ್ಟ್ ಇತ್ತು. ಇವಾಗ ಹೆಂಗಂದ್ರೆ ಒಳ್ಳೆ ಫೀಡಿಂಗು, ಕೆಲವೊಂದು ಅಂದ್ರೆ ಸಪ್ಲಿಮೆಂಟ್ಸ್ ಎಲ್ಲ ಮಲ್ಟಿವಿಟಮಿನ್ ಎಲ್ಲ ಕೊಟ್ಬಿಟ್ಟು ಕುದುರೆಗಳು ಹೈಟ್ ಜಾಸ್ತಿ ಆಗ್ತದೆ. ಬಟ್ ಆ ತರ ಹೈಟ್ ಜಾಸ್ತಿ ಆದ್ರೆ ಇದರಲ್ಲಿ ಆರ್ಶೋ ಅಲ್ಲಿ ಏನಾದ್ರೂ ಇದಾಗುತ್ತೆ? ಹೈಟ್ ಅಂದ್ರೆ 65 ಕಿಂತ ಅಬವ್ ಹೋದ್ರೆ ಅವ್ರನ್ನು ಸ್ವಲ್ಪ ಪಾಯಿಂಟ್ಸ್ ಕಡಿಮೆ ಕೊಡ್ತಾರೆ. ಅದೇ ಕೆಲವೊಂದು ಈಗ ನೋಡ್ರಿ 70 ಇಂಚ್ 70 ಮೇಲೆ ಹೋಗ್ತಾ ಇದೆ ಒಂದೊಂದು ಕುದುರೆ. ಮಾರ್ವಾಡಿ ಕುದುರೆಗಳು ಚಂಪಾ ಅಂತ, ಇದು ಮಾರ್ವಾಡಿ ಬ್ರೀಡ್. ಡಬಲ್ ಬಾಂಡ್. ಏನ್ ಸರ್ ಡಬಲ್ ಬಾಂಡ್? ಡಬಲ್ ಬಾಂಡ್ ಅಂತಂದ್ರೆ ಈಗ ಬೋನ್ ಸ್ಟ್ರಕ್ಚರ್ ನೋಡಿ ಎಷ್ಟು ದಪ್ಪ ಇದೆ, ಅದ್ರ ಬೋನ್ ಸ್ಟ್ರಕ್ಚರ್ ನೋಡಿ ತೆಳಗಿದೆ. ಸೊ ಇದ್ರ ಬೋನ್ಸೇ ಬಹಳ ದಪ್ಪ ಇದೆ. ಇದ್ರ ಮೇಲೆ ಅಟ್ಲೀಸ್ಟ್ ಒಂದು 100 kg ಮನುಷ್ಯ ಕೂತ್ರು ಆರಾಮ್ ಹೋಯ್ತದೆ ಇದು ಕುದುರೆ. ಡಬಲ್ ಬಾಂಡ್, ಸ್ಟ್ರೇಟ್ ಬ್ಯಾಕ್ ಅಂಡ್ ಲೆಗ್ಸ್ ಆರ್ ವೆರಿ ನೈಸ್, ಸ್ಟ್ರಾಂಗ್. ಬಟ್ ಈ ತಳಿ ಕುದುರೆ ಇದೇ ತರ ಇಲ್ಲ ಎಲ್ಲದ್ರಲ್ಲಿ ಈಗ ಇದು ಮಾರ್ವಾಡಿ ಬ್ರೀಡ್. ಮಾರ್ವಾಡಿ ಬ್ರೀಡ್ ಅಲ್ಲಿನೂ ಸಿಂಗಲ್ ಬೋನ್, ಡಬಲ್ ಬೋನ್ ಬರುತ್ತೆ, ಮೀಡಿಯಂ ಬೋನ್. ಎಲ್ಲಾ ಬ್ರೀಡ್ ಅಲ್ಲೂ ಡಬಲ್ ಬೋನ್, ಸಿಂಗಲ್ ಬೋನ್ ಇದ್ದೇ ಇರ್ತಾವೆ. ಅದು ಜೆನೆಟಿಕ್ಸ್ ಮೇಲೆ ಡಿಪೆಂಡ್. ಅದ್ರ ತಾಯಿ ತಂದೆ, ಅದ್ರ ಅಜ್ಜ ಅಜ್ಜಿ, ಅದ್ರ ಮುತ್ತಜ್ಜಿ ಹೆಂಗಿರ್ತಾರೆ, ಯಾವ ಜೀನ್ಸ್ನು ಯಾವಾಗನು ಅದು ಹುಟ್ಟಬಹುದು ಮುಂದಿನ ಜನರೇಷನ್ ಅಲ್ಲಿ.
ಬಟ್ ಡಬಲ್ ಬೋನ್ ಇದ್ದದ್ದು ಏನಾದ್ರು ಪ್ರೈಸ್ ಅಥವಾ ಸ್ವಲ್ಪ ಜಾಸ್ತಿ ಇರುತ್ತೆ ಇದಕ್ಕೆ ಪ್ರೈಸ್ ಅದೆಲ್ಲ ಇದ್ರದ್ದು, ಯಾಕಂದ್ರೆ ಇದ್ರದ್ದು ವರ್ಕ್ನು ಅಷ್ಟು ಈಸಿಲಿ ಹಾರ್ಡ್ ವರ್ಕ್, ಅಷ್ಟು ಹೆವಿ ರೈಡರ್ಸ್ನು ಆರಾಮ್ ಹೋಯ್ತು. ನೋಡಿ ನಮ್ಮಂತರ ಯಾರಾದ್ರೂ 35 kg ಇದ್ದವ್ರು ಏನಾದ್ರು ಕೂತ್ಕೊಂಡ್ರೆ ಆರಾಮಾಗಿ ಎತ್ಕೊಂಡು ನೀವು ಮೇಲೆ ಅದ್ರ ಮೇಲೆ ಇದು ಒಂದು ಫೆದರ್ ಇಟ್ಟಂಗೆ ನೀವು. ಮಾರ್ವಾಡಿ ತಗೊಂಡ್ಬಂದಿದ್ದು ಸರ್ ಇದು ಸರ್, ಇದು ಮಹಾರಾಷ್ಟ್ರದಿಂದ ತಗೊಂಡ್ಬಂದಿದ್ದು. ಎಷ್ಟು ವರ್ಷ ಆಯ್ತು ಸರ್ ಇದಕ್ಕೆ? ಸರ್ ಇದು 5 ವರ್ಷ ಕುದುರೆ. ಈಗ ಒಂದು ಕುದುರೆ ಆಯಾಸ ಎಷ್ಟು ಸರ್ ಯೂಶುವಲಿ? ಸರ್ ಒಳ್ಳೆ ಫುಡ್ ಆಮೇಲೆ ಹೆಲ್ದಿಯಾಗಿ ಒಳ್ಳೆ ವಿತ್ ಎಕ್ಸರ್ಸೈಸ್ ರುಟೀನ್ ಒಳ್ಳೆ ಮೇಂಟೈನ್ ಮಾಡಿದ್ರೆ 25 to 30 years ಆರಾಮ್ ಇರ್ಬೇಕು. ಮೊನ್ನೆ ಒಂದು ಕುದುರೆ ಶಾಂತ ಆಯ್ತು ಅಂದ್ರೆ ತೀರ್ಕೊಂತು. ಅದು ಮೋರ್ ದೆನ್ 50 years ಇತ್ತು. ಗುಜರಾತ್ ಅಲ್ಲಿ ನಮ್ ಫ್ರೆಂಡ್ ಹತ್ರ ಇತ್ತು, ಕಾಠಿಯಾವಾಡಿ ಬ್ರೀಡ್. ಮೋರ್ ದೆನ್ 50 years ಇತ್ತು. ಅದು ಸ್ಟಾಲಿಯನ್ ಇತ್ತು. ಲಾಸ್ಟ್ ಒಂದೇ ವರ್ಷ ಅವರು ರೈಡಿಂಗ್ ಮಾಡಿಲ್ಲ, 1-2 ವರ್ಷ ರೈಡಿಂಗ್ ಬಿಟ್ಬಿಟ್ಟಿದ್ರು ಅಷ್ಟೇ. ಇಲ್ಲಾಂದ್ರೆ ಅವಾಗಿಂತನ ರೈಡ್ ಮಾಡಿದ್ರು ಅವರು, ಲೈಟ್ ರೈಡಿಂಗ್ ಚೆನ್ನಾಗಿ ಸಾಕಿದ್ರು. ಹೌದು, ರೆಕಾರ್ಡ್ ಇದೆ ಅದು. ಬಟ್ ಅದರದ್ದು ಬ್ರಜ್ರಾಜ್ ಪುರೋಹಿತ್ ಸರ್ ಅಂತ ಅವ್ರ ಹೆಸರು. ಸುಳ್ಳು ಅನ್ಸಿದ್ರೆ ಯಾರು ಈ ಹೆಸರನ್ನ ಗೂಗಲ್ ಮಾಡಿ ಅಥವಾ ಫೇಸ್ಬುಕ್ ಅಲ್ಲಿ ಇದ್ದಾರೆ, ಅವ್ರಿಗೆ ಮಾತಾಡಬಹುದು. ಅವ್ರ ಕುದುರೆ ಸಂಜಾಬ್ ಕುದುರೆ, ಗ್ರೇ ಕುದುರೆ, ಮೋರ್ ದೆನ್ 50 years ಇತ್ತು. ಅದು ಮೊನ್ನೆ ಹೋಯ್ತು ಅದು. ಬಟ್ ಅದರದ್ದು ಈಗ ಮರಿ ಆ ತರದ್ದು ಇದಾವ ಸರ್? ಅದ್ರ ಮರಿ ಬ್ರೀಡಿಂಗ್ ಮಾಡಿದಾರಲ್ಲ ಬೇರೆ ಅವ್ರ ಹತ್ರ ಅಲ್ಲ, ಬೇರೆಯವ್ರ ಹತ್ರ ಬೇರೆ ಹೆಣ್ಣು ಕುದುರೆಗಳು ತಗೊಂಡ್ಬಂದು ಅವ್ರ ಹತ್ರ ಕ್ರಾಸಿಂಗ್ ಮಾಡಿ ಮರಿಗಳು. ಗಂಡು ಕುದುರೆ ಇಲ್ಲ, ರೇರ್ ಕೇಸಸ್ ಎಲ್ಲ ಚಲೋ ನೋಡ್ಕೊ. ರೇರ್ ಕೇಸ್ನು ಆಗ್ಬೋದು, ಬಟ್ ಚಲೋ ನೋಡ್ಕೊಂಡ್ರೆ 25 to 30 years ಇರ್ಬೇಕು ಕುದುರೆ ಈಸಿ. ಎಷ್ಟು ವರ್ಷದವರೆಗೂ ರೈಡ್ ಮಾಡಬಹುದು ಸರ್ ಈಸಿಯಾಗಿ? ಯಾಕಂದ್ರೆ ನೋಡಿ ಅಲ್ಲಿ 3 ವರ್ಷದವರೆಗೂ ರೈಡಿಂಗ್, 3 ವರ್ಷದ ಆದ್ಮೇಲೆ ಸ್ಟಾರ್ಟ್, ಆಮೇಲೆ ಅದು ಎಷ್ಟು ದಿವಸ ಹೆಲ್ದಿ ಇರ್ತಾವ ಅಷ್ಟು ತನಕನೂ ಮಾಡ್ಬೋದು ನೀವು ರೈಡ್. ಅನ್ಲೆಸ್ ಅದ್ರ ಕಾಲ್ ಕುಂಟು ಅಥವಾ ಏನಾದ್ರು ಇಂಥವೇನಾದ್ರು ಪ್ರಾಬ್ಲಮ್ಸ್ ಬಂದ್ರೆ ಬಿಟ್ಟು ಬಿಡ್ಬೇಕು ಏಜ್ ಆದ್ಮೇಲೆ. ಇಲ್ಲ ಫಿಟ್ ಇತ್ತು ಕುದುರೆ ಅಂದ್ರೆ ನಾರ್ಮಲ್ ರೈಡಿಂಗ್ ಮಾಡ್ತಾ ಇರ್ಬೋದು. ಸರ್ ಈಗ ಕುದುರೆಗಳದ್ದು ಮೇನ್ ರೈಡಿಂಗ್ ಈಗ ಅಂತಂದ್ರೆ ಅದ್ರ ಕಾಲ್ಗಳು ಚೆನ್ನಾಗಿರ್ಬೇಕು. ಕಾಲ್ಗಳು ಚೆನ್ನಾಗಿರ್ಬೇಕು. ಹೆಂಗಿರ್ಬೇಕು ಸರ್ ರೈಡಿಂಗ್? ಈಗ ಒಳ್ಳೆ ಕುದುರೆ ಇದು ಅಂತ ಕಾಲ್ ನೋಡೇ ಗುರ್ತು ಹಿಡಿತಾರೆ ಅಂತ ಹೇಳ್ತಾರೆ. ಕಾಲು ಅದೇ ಈಗ 4 ಕಾಲು ಸ್ಟ್ರೇಟ್ ಇರ್ಬೇಕು, ಪ್ಯಾರಲಲ್ ಇರ್ಬೇಕು. ಹೂಫ್ ಕೆಳಗಡೆ ನೋಡ್ಬೇಕು ಫಸ್ಟ್ ನಾವು. ಹೂಫ್ ಕೆಳಗಡೆ ಏನು ಪ್ರಾಬ್ಲಮ್ಸ್ ಇರಬಾರ್ದು, ಮೆತ್ತಗಿರ್ಬಾರ್ದು. ಕಾಲು ಜಾಯಿಂಟ್ಸ್ ಅಲ್ಲಿ ಏನೋ ಪ್ರಾಬ್ಲಮ್ ಇರಬಾರ್ದು. ಕಾಲು ಕುದುರೆ ರಿವರ್ಸ್ ನಡೆಸಿ ನೋಡ್ಬೇಕು, ಎಲ್ಲೂ ಕುಂಟಬಾರ್ದು. ರೌಂಡ್ ತಿರುಗಿಸಿ ನೋಡ್ಬೇಕು, ಅದು ಕರೆಕ್ಟ್ ಕಾಲ್ ಹಾಕ್ತಾ ಇದೆ ನಾವು. ಬಹಳಷ್ಟು ಇದೆ ಅವೆಲ್ಲ ನೋಡೋದು. ಆಮೇಲೆ ಬೆನ್ನು ಒತ್ತಿ ನೋಡ್ಬೇಕು, ಬೆನ್ನಲ್ಲಿ ಎಲ್ಲೂ ಪೇನ್ ಇರಬಾರ್ದು. ಮುಂದೆ ಹಿಡ್ಕೊಂಡು ಹಿಂದೆ ತನಕ ಒತ್ತಿ ಪ್ರೆಸ್ ಮಾಡಿ ನೋಡ್ಬೇಕು. ಕುದುರೆ ಕಚ್ಚುತ್ತೋ ಒದಿಯುತ್ತೋ ಇದೆಲ್ಲ ನೋಡಿ ತಗೋಬೇಕಾಗತ್ತೆ. ಒಳ್ಳೆ ನೋಡಿ ಕುದುರೆ ಖರೀದಿ ಅನ್ನೋದಿದೆಯಲ್ಲ, ಅದು ಹೆಸರಲ್ಲೇ ಇದೆ, ಕುದುರೆ ಖರೀದಿಯಪ್ಪ ಅದು ಅಂತ ಹೇಳ್ತಾರಲ್ಲ. ಸೊ ಕುದುರೆ ಮಾರಾಟ, ಕುದುರೆ ಖರೀದಿ ಅನ್ನೋದಿದೆಯಲ್ಲ ಅದು ಬಹಳ ಎಕ್ಸ್ಪೆನ್ಸಿವ್ ಅಂತ ಮಾತಾಡ್ತಿರ್ತೀವಿ. ಆದ್ರೆ ಅದು ಈಸಿಯಾಗಿ ಹೊಸಬರಿಗೆ ಒಲಿಯಂತ ವಿದ್ಯೆ ಅಲ್ಲ ಅಂತಾನೆ ಹೇಳ್ಬೋದು. ಕುದುರೆ ಖರೀದಿ ಅಂದ್ರೆ ಹಂಗ ಅಂತ ಹೇಳ್ತಿರ್ತಾರೆ ಸರ್. ಅಂದ್ರೆ ಕುದುರೆ ಖರೀದಿ ಮಾಡಕ್ ಹೋಗಕ್ಕಿಂತ ಮುಂಚೆಕ ಅದ್ರ ಎಕ್ಸ್ಪೀರಿಯನ್ಸ್ ಇರೋರ್ನ ಕರ್ಕೊಂಡು ಹೋಗ್ಬೇಕಂತ. ಹೌದು, ನಿಜ. ಎಕ್ಸ್ಪೀರಿಯನ್ಸ್ ಇರೋರ್ನ ಕರ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಎಕ್ಸ್ಪೀರಿಯನ್ಸ್ ಎಸ್ ಅಂತ ನೋಡ್ರಿ ಅದು. ಸೊ ಎಕ್ಸ್ಪೀರಿಯನ್ಸ್ ಇದ್ದವ್ರನ್ನ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ತಗೋಬೇಕು. ಸೊ ಅದು ಎರಡು. ಕುದುರೆ ವ್ಯಾಪಾರ ಅಂತ ಪೊಲಿಟಿಕ್ಸ್ ಅಲ್ಲಿ ಬಂದಿದೆಯಲ್ಲ ವರ್ಡ್. ಏನಾದ್ರು ಪ್ರಾಬ್ಲಮ್ ಆದ್ರೆ ಅಥವಾ ಮೆಜಾರಿಟಿ ಕಮ್ಮಿ ಇದ್ರೆ ಅಥವಾ ಏನಾದ್ರು ಇದ್ರೆ ರೆಸಾರ್ಟ್ ರಾಜಕಾರಣ ಮಾಡ್ತಾರಲ್ಲ, ಆ ತರ ಕುದುರೆ ವ್ಯಾಪಾರ ನಡೀತದೆ ಅಂತಾರ ನೋಡಿ. ಕೆಲವೊಂದೆಲ್ಲ ಇರ್ತವೆ, ಹೇಳೋದು ಹೇಳಾರ್ದು ಅದ್ರಲ್ಲಿ ಇರ್ತವೆ. ಹಂಗೆ ಕುದುರೆ ವ್ಯಾಪಾರದಲ್ಲೂ ಇದು ಇದ್ದೇ ಇದೆ. ಇದನ್ನ ಬಾಡಿ ಟ್ರಿಮ್ಮಿಂಗ್ ಮಾಡಿದೀವಿ. ಕೂದಲು ಅದಕ್ಕೆ ಡ್ಯಾಂಡ್ರಫ್ ಆಗಿತ್ತು ಬಹಳ. ಸೊ ಇದು ಸಿಂಧಿ ಬ್ರೀಡ್, ಪಂಚಕಲ್ಯಾಣಿ. ಇದಕ್ಕೆ ಇದು ಒಂದು ಮರಿ ಹಾಕಿದೆ ಆಲ್ರೆಡಿ. ಬಾಡಿನೂ ಡೌನ್ ಆಗಿದೆ ಸ್ವಲ್ಪ. ಮರಿ ಹಾಕಿದ್ಮೇಲೆ ಅದನ್ನ ರಿಕವರ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಇದು ಆಮೇಲೆ ಫುಲ್ ಗ್ರೇ ಸಿಲ್ವರಿಶ್ ಕಲರ್ ಇತ್ತಿದು. ಅದನ್ನ ಡ್ಯಾಂಡ್ರಫ್ ಜಾಸ್ತಿ ಆಗಿತ್ತು, ಮಷೀನ್ ಇಂದ ಬಾಡಿ ಮೇಲಿಂದೆಲ್ಲ ಕೂದಲ ತೆಗ್ದಿದೀವಿ. ಮೆಡಿಸಿನ್ ಏನಿಲ್ಲ, ಯೂಶುವಲ್ ಫೀಡಿಂಗ್. ಇದಕ್ಕೇನಿಲ್ಲ, ಕ್ರಮೇಣ ಈಗ ಮಲ್ಟಿವಿಟಮಿನ್ಸ್ ಕೆಲವೊಂದು ಇಂಜೆಕ್ಷನ್ ಬರುತ್ತೆ, ಊರಲ್ಲೂ ಸಿಗ್ತವೆ ಟಾನಿಕ್ಸ್, ಅದೆಲ್ಲ ಕೊಟ್ಟು ಇದು 1 ತಿಂಗಳು 2 ತಿಂಗಳಲ್ಲಿ ಮತ್ತೆ ನಿಮ್ಗೆ ಫೋಟೋ ಕಳಿಸ್ತೀನಿ ಬೇಕಾದ್ರೆ ನೋಡಿ ಹೆಂಗಾಗಿರುತ್ತೆ ಅದು. ಇದು ಸಪ್ತಮಂಗಲ್ ಇದೆ ಆಕ್ಚುಲಿ. ಪಂಚಕಲ್ಯಾಣಿ ಅಂತಂದ್ರೆ ಪಂಚ ಅಂದ್ರೆ 5 ವೈಟ್ ಮಾರ್ಕಿಂಗ್ಸ್ ಇರ್ತಾವೆ ಪಂಚಕಲ್ಯಾಣಿ ಕುದುರೆಯಲ್ಲಿ. 4 ಕಾಲು ಬಿಳಿ, ಮುಖದ ಮೇಲೆ ಬಿಳಿ ಪಟ್ಟ. ಓಕೆ, ಅದು ಪಂಚಕಲ್ಯಾಣಿ. ಇದು ಸಪ್ತಮಂಗಲ್. ಸಪ್ತಮಂಗಲ್ ಅಂದ್ರೆ 7, ಸಪ್ತ ಅಂದ್ರೆ 7. ಇದು ವೈಟ್, ಬಾಲಾನು ವೈಟ್. ಸೊ 1 2 3 4, ಮುಖದ ಮೇಲೆ 5. ಇದು ಸಿಲ್ವರಿಶ್ ವೈಟ್. ಇದು 6, ಬಾಲ 7, ಸಪ್ತಮಂಗಲ್ ಅಂತ. ಈ ತರ ಕುದುರೆಗಳಲ್ಲಿ ಬೇರೆ ಬೇರೆ ವೆರೈಟಿ. ಇದು ಬರೀ ಹೆಸರುಗಳ ಕಲರ್ ಪ್ರಕಾರ ವೆರೈಟಿ ಇರ್ತವೆ. ಸಪ್ತಮಂಗಲ್, ಅಭಿಜಿತ್, ಹಿಂಗ್ ಬಹಳಷ್ಟು ಹೆಸರಿದಾವೆ. ಅದ್ರಲ್ಲಿ ಸುಳಿಗಳಿರ್ತವೆ, ಅವು ಇವು ಬಹಳ 36 ಸುಳಿ ಇರ್ತಾವ ಅಂತ ಹೇಳ್ತಾರೆ. ಎಲ್ಲ ಬೇರೆ ಬೇರೆ ಸುಳಿ ಕೆಲವೊಬ್ರು ನಂಬ್ತಾರೆ, ಕೆಲವೊಬ್ರು ನಂಬಲ್ಲ. ಇಟ್ ಡಿಪೆಂಡ್ಸ್ ಆನ್ ಯುವರ್ ಪರ್ಸನಲ್ ಚಾಯ್ಸ್. ದನಗಳಲ್ಲೂ ನೋಡ್ತೀವಲ್ಲ ಸುಳಿ. ಸುಳಿ ಇರ್ತವೆ ಬಹಳ.
ಬಟ್ ಆ ಸುಳಿ ಎಲ್ಲ ಮ್ಯಾಟ್ರ್ ಆಗ್ತಿತ್ತಂತ ಸರ್ ಹಳೆ ಕಾಲಕ್ಕೆ ತಗೋಬೇಕಾದ್ರೆ. ಅವ್ರಿಗೆ ಕೇಳ್ಬೇಕಾಗತ್ತೆ. ಇದೇನು ನಾನ್ ನೋಡಿರೋದು ಈಗ ಫಾರ್ ಎಕ್ಸಾಂಪಲ್ ನಾರ್ತ್ ಇಂಡಿಯಾದಲ್ಲಿ ಹೋದ್ರೆ ಇದು ಎಲ್ಲ ಟ್ರೇಡರ್ಸ್ ಮಾಡಿರೋದು, ಒಳ್ಳೆ ಸುಳಿ ಕೆಟ್ಟ ಸುಳಿ ಅನ್ನೋದು. ಈಗ ನಾರ್ತ್ ಇಂಡಿಯಾದಲ್ಲಿ ಹೋದ್ರೆ ಇದು ಕೆಟ್ಟ ಸುಳಿ ಅಂತ ಹೇಳಿ ಕುದುರೆ ಕಮ್ಮಿಯಲ್ಲಿ ಖರೀದಿ ಮಾಡ್ತಾರ ಅವ್ರು. ಓಕೆ. ಅದೇ ಸುಳಿ ದಕ್ಷಿಣ ಭಾರತದಲ್ಲಿ ಬಂದ್ರೆ ಇದು ಒಳ್ಳೆ ಸುಳಿ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ ಜಾಸ್ತಿ ರೇಟ್ ಅಲ್ಲಿ ಮಾಡ್ತಾರೆ. ನಮ್ಮ ಹತ್ರ ಕೆಟ್ಟ ಸುಳಿ ಇದೆ ಅಂತ ಕೆಲವೊಂದು ಭಾವನೆ ಇರ್ತಾವೆ, ಅವು ತಗೊಂಡೋಗಿ ಉತ್ತರ ಭಾರತದಲ್ಲಿ ಇದು ಒಳ್ಳೆ ಸುಳಿ ಇದು ತಗೋಬಹುದು ನೀವು ಅಂತ ಅಲ್ಲಿ ಜಾಸ್ತಿ ರೇಟ್ ಅಲ್ಲಿ ಮಾರ್ತಾರೆ. ಸುಳಿ ಅನ್ನೋದು ಒಂದು ವ್ಯಾಪಾರ ಅಷ್ಟೇ. ಈಗ ಅದು ನನಗನ್ನಿಸ್ತೆ ಸೈಂಟಿಫಿಕ್ ಏನೋ ಅದರ ಹಿಂದೆ ನನಗೆ ರೀಸನ್ ಏನೋ ಇವತ್ತಿನ ತನಕ ಸಿಕ್ಕಿಲ್ಲ. ನಾನು ಸ್ಟಡಿ ಮಾಡ್ತಾ ಇದೀನಿ, ನೋಡೋಣ. ಬಟ್ ಪಾಂಡವರಲ್ಲಿ ನಕುಲ್ ಅಂತಿದ್ರು, ನಕುಲ್ ಸಹದೇವ್ ಅಂತ. ನಕುಲ್ ಅವರು ಇವಂದು ಅಜ್ಞಾತವಾಸದಲ್ಲಿ ಇದ್ರು ನೋಡ್ರಿ. ಅವಾಗ ಅವರು ಕುದುರೆ ಸ್ಟೇಬಲ್ಸ್ ನೋಡ್ತಾ ಇದ್ರು ಆ ರಾಜಂದು. ಅವರು ಒಂದು ಗ್ರಂಥನೇ ಬರ್ದಿದ್ದಾರೆ, ಶಾಲಿಹೋತ್ರ ಅಂತ. ಸೊ ಅದರಲ್ಲಿ ಎಲ್ಲ ಸುಳಿಗಳ ಬಗ್ಗೆ ಮಾಹಿತಿ, ಕುದುರೆ ಮೆಡಿಸಿನ್ಸ್ ಅದ್ರ ಬಗ್ಗೆ ಎಲ್ಲ ಹೆಂಗೆ ಹ್ಯೂಮನ್ಸ್ ಅಲ್ಲಿ ಪತಂಜಲಿ ಅವ್ರು ಆಗೋದ್ರು ಮೆಡಿಸಿನ್ ಅಲ್ಲಿ, ಹಂಗೆ ನಕುಲ್ ಅವರು ಪಾಂಡವರಲ್ಲಿ ಕುದುರೆದ ಎಕ್ಸ್ಪರ್ಟ್. ಅದ್ರದ್ದು ಶಾಲಿಹೋತ್ರ ಸಂಹಿತೆ ಅಂತ ಬರ್ದಿದ್ದಾರೆ. ಅದು ಈಸಿಲಿ ಆಗಿ ಸಿಗಲ್ಲ, ಅದು ಹಳೆ ಸಂಸ್ಕೃತದಲ್ಲಿದೆ. ಸಿಕ್ಕರೆ ನಮ್ಮ ಅದೃಷ್ಟ, ಓದಿ ತಿಳ್ಕೋಬೇಕು ಅಂತ. ನೋಡಿ, ನಕುಲ ಬರೀ ಶಾಲಿಹೋತ್ರ ಅಷ್ಟೇ ಅಲ್ಲ, ನಕುಲ ಏನು ಅವನಿಗೆ ಈ ಪಂಚಾಂಗದ ಬಗ್ಗೆ ಅದ್ಭುತ ಜ್ಞಾನ ಇತ್ತು ಅಂತ ನಾವು ಮಹಾಭಾರತದಲ್ಲಿ ಓದ್ತೀವಿ. ನಕುಲ ಸಹದೇವರಿಗೆ ನೋಡಿ, ಅವನ ಯುದ್ಧನೇ, ಮಹಾಭಾರತ ಯುದ್ಧ ಹೆಂಗ್ ನಡೆಯುತ್ತೆ ಅಂತ ಮೊದ್ಲೇ ಗೊತ್ತಿತ್ತು. ಆದ್ರೆ ಅವನು ಅದನ್ನ ಹೇಳ ಆಗೋದನ್ನ ಯಾರು ತಪ್ಸ್ಲಿಕ್ ಆಗಲ್ಲ. ಕೃಷ್ಣ ಪರಮಾತ್ಮನೇ ಇದ್ದ ಮಹಾಭಾರತದಲ್ಲಿ. ಅವ್ನು ಬೇಕಾದ್ರೆ ಒಂದ್ ಚಿಟ್ಕೆಲಿ ಸ್ಟಾಪ್ ಮಾಡ್ಬೋದಿತ್ತು. ಸೊ ಅದೇನಂದ್ರೆ ಅಧರ್ಮದ ಮೇಲೆ ಧರ್ಮದ ಜಯ ಅಷ್ಟೇ, ಅದು ತೋರಿಸ್ಬೇಕು ಅಂತ ಆಯ್ತು ಮಹಾಭಾರತ. ಹಂಗಾಗಿ ಅಷ್ಟೆಲ್ಲ ಪಾಂಡಿತ್ಯ ಹೊಂದಿರೋಂತ ನಕುಲ ಇದ್ರ ಬಗ್ಗೆ, ಕುದುರೆಗಳ ಬಗ್ಗೆ ಒಂದ್ ಬುಕ್ ಬರ್ದಿದಾರಂತೆ. ಗ್ರೇಟ್, ನಂಗೂ ಗೊತ್ತಿರ್ಲಿಲ್ಲ ಇದು ಹೊಸ ವಿಷಯ. ಬಟ್ ಈಗ ಪುಸ್ತಕ ಸಿಗಲ್ವಾ ಸರ್? ಸಿಗುತ್ತೆ, ಹುಡುಕ್ಬೇಕಾಗತ್ತೆ. ಇದೇ ಅವ್ರ ಹೆಸರು ಹೇಳಲ್ಲ, ಇದೇ ಅವ್ರ ಹತ್ರ. ಪೂರ್ತಿ ಫುಲ್ ಎಲ್ಲ ವಾಲ್ಯೂಮ್ಸ್ ಇಲ್ಲ ಅವ್ರ ಹತ್ರನು. ಬಟ್ ಅದನ್ನ ತಿಳ್ಕೊಬೇಕಾದ್ರೆ ನಾವು ಹೆಂಗೆ ಹಳೆ ಕನ್ನಡ ಇದೆ ಹಂಗೆ ಸಂಸ್ಕೃತದಲ್ಲಿ ಗ್ರಂಥ ಭಾಷೆ ಹಳೆ ಸಂಸ್ಕೃತ ಇದೆ. ಅದು ಮೊದ್ಲು ನಾವು ಅದು ಕಲ್ಕೊಂಡ ಮೇಲೆ ಅದು ಓದ್ಬೋದು. ಇಲ್ಲ ಯಾರಾದ್ರೂ ಪಂಡಿತರ ಹತ್ರ ಹೋಗಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿಸ್ಬೇಕಾಗತ್ತೆ. ಮಾಡಿದ್ದಾರೆ, ಮೋಸ್ಟ್ಲಿ ಟ್ರಾನ್ಸ್ಲೇಟ್ ಸಿಗ್ತಾ ಇಲ್ಲ. ಬನ್ನಿ ಸರ್ ಹೋಗೋಣ.